ನಂದಿಕುರಳಿ ಗ್ರಾಮದ ಸಕಲ ತತ್ವಜ್ಞಾನಿಗಳಿಗೆ ಅನಂತನಂತ ಕೋಟಿ ವಂದನೆಗಳನ್ನು ಹೇಳಿ ಇಲ್ಲಿವರೆಗೆ ತಾವು ಬಹಳ ಆನಂದದಿಂದ ಸತ್ಯಸಂಗದಾಗ ಪಾಲಾಗಿ ಹೌದು ಕಾರ್ಯಕ್ಕೆ ಪ್ರೋತ್ಸಾಹ ಕೊಟ್ಟಿರಿ. ಹೌದ್ರಿಪ್ಪ. ನಿಮಗೆ ನನ್ನಿಂದ ಒಂದು ಪ್ರಶ್ನೆ ಅದ. ಹೌದು ನಿಮ್ಮಿಂದ ಕೂತವರಿಗೆ ಪ್ರಶ್ನೆ ಅದ. ಹೌದು ಏನ್ರಿಪ್ಪ ಅದು ಪ್ರಶ್ನೆ? ಊರ ಒಳಗೆ ಸತ್ಸಂಗ ಯಾಕೆ ಮಾಡಬೇಕು? ಊರೊಳಗ ಸತ್ಸಂಗ ಯಾಕೆ ಮಾಡಬೇಕು? ಇದರ ಲಾಭರಿ ಏನದ ನಮಗೆ? ಹೌದು ಹೌದಿಲ್ಲ? ಇದು ಕೂತವ್ರಿಗೆ ಯಾಕೆ ಹೇಳ್ತ ಕೇಳ ಮಾಸಿದಣ್ಣ. ಹೌದು ಯಾಕ್ರಿಪ್ಪ? ಸತ್ಯ ಸಂಘಕ್ಕೆ ನೋಡ್ರಿ, ಶ್ರಾವಣ ತಿಂಗಳದಾಗ ಪ್ರವಚನ ಕರೆಸ್ತೀರಿ, ಹಾಡಿಕೆಯವ್ರಿಗೆ ಕರೆಸ್ತೀರಿ, ಭಜನಾದವ್ರಿಗೆ ಕರೆಸ್ತೀರಿ. ಹೌದು ಯಾರು 500 ಕೊಟ್ಟಿರಿ, ಯಾರು 1000 ಕೊಟ್ಟಿರಿ, ಯಾರು 2000 ಕೊಟ್ಟಿರಿ, ಯಾರು 200 ಕೊಟ್ಟಿರಿ, ಕೈಗೆ ಬಂದಂಗ ಮನುಷ್ಯಗೆ ತಿಳಿದಂಗ ಪಟ್ಟಿ ಕೊಟ್ಟಿರಿ. ಯಾರು 5000 ಕೊಟ್ಟಿರಿ, ಯಾರು 10000 ಕೊಟ್ಟಿರಿ, ಅನುಕೂಲ ಇದ್ದಂಗ ಕೊಟ್ಟಿರಿ. ಹೌದು ಖರೆ ಎದಕ್ಕಾಗಿ ಸತ್ಸಂಗ ಮಾಡಬೇಕು? ಹೌದು ಹೇಳುತ್ತಾರ ಮಹಾತ್ಮರು. ಹೌದು ಏನು ಹೇಳಿದ್ರಿಪ್ಪ? ಸತ್ಸಂಗತ್ವದಿ ನಿಸಂಗತ್ವಂ, ನಿಸಂಗತ್ವದಿ ನಿರ್ಮೋಹತ್ವಂ, ಹೌದು ನಿರ್ಮೋಹತ್ವದಿ ನಿಚ್ಚಲ ತತ್ವಂ, ನಿಚ್ಚಲ ತತ್ವದಿ ಜೀವನ ಮುಕ್ತಿ ಅಂತ ಹೇಳ್ಯಾರ. ಹೌದು ಹೀಗಂದ್ರೆ ಏನ್ರಿಪ್ಪ? ಸತ್ಸಂಗದೊಳಗೆ ಇದ್ದಂತದ ತಾಕತ್ತದ ಬೆಲೆ ಏನದ ಒಂದು ಸಣ್ಣ ದೃಷ್ಟಾಂತ ಲಕ್ಷ ಇಡ್ರಿ. ಹೌದು ಮುದಕಪ್ಪ ಮಾಸ್ತರ ಈ ಕಡೆ ಲಕ್ಷ ಇಡಬೇಕು ನೀವು. ಹೌದು ಹೆಂಗ್ರಿಪ್ಪ ಅದು? ಕಾಶಿ ಪಟ್ಟಣದೊಳಗ ಸಂತ ಕಬೀರದಾಸ ತಿಳಿ ಆಗಿ ಹೋದ್ರು. ಕಾಶಿ ಪಟ್ಟಣದೊಳಗ ಸಂತ ಕಬೀರದಾಸ್ ಅಂತ ಹೇಳಿ ಆಗಿ ಹೋದ್ರು. ಕಬೀರದಾಸನ ಹೆಂಡತಿ ಹೆಸರ ಲೋಹಿತ. ಹೌದು ಇಸ್ಲಾಮ ಧರ್ಮದಲ್ಲಿ ಹುಟ್ಟಿದಂತ ಕಬೀರದಾಸ. ಹೌದು ಹೆಂಡತಿ ಹೆಸರ ಲೋಹಿತ. ಹೌದು ಮಗನ ಹೆಸರ ಕಮಲದಾಸ. ಹೌದು ಬಡತಾನ ಸಂಸಾರ ಹುಲ್ಲು ಗುಡಿಸಲದೊಳಗ ಕಾಲಗಳಿತಿದ್ರು. ಸತ್ಯ ಸಂಘದ ಬೆಲೆ ಹೇಳತ್ತ ಕೇಳ್ರಿ. ಹೌದು ಹುಲ್ಲು ಗುಡಿಸಲದೊಳಗ ಕಾಲಗಳಿತಿದ್ರು. ಹಗಲಿ ಕಾಲದೊಳಗ ಅಡವಿ ಅರಣ್ಯದೊಳಗೆ ಹೋಗಿ ಕಟಿಗೆ ಕಡಿದು ಪೆಂಡಿಗಳ ತಲೆ ಮ್ಯಾಗ ತಗೊಂಡು ರಾಜನ ರಾಜ್ಯವಾಡಿ ಒಳಗ ಮಾರದ್ರಂದ್ರ ಅದರ ದುಡ್ಡಿನಿಂದ ಅವ್ರ ಮನಿ ಸಾಗುತ್ತಿತ್ತು, ಇಲ್ಲದ್ರ ಉಪವಾಸ ಮನಗುತ್ತಿದ್ರು. ಹೌದು ಇಂಥ ಪರಿಸ್ಥಿತಿ ಬಡತಾನ ಇಟ್ಟು ಬಡತಾನಿತ್ಯಾರಿಗೆ ಸಂತ ಕಬೀರದಾಸಗ. ಹೌದು ಆದರೂ ಕೂಡ ಸತ್ಸಂಗ ಬಿಡಲಿಲ್ಲ. ಹೌದು ಸತ್ಸಂಗ ಬಿಡಲಿಲ್ಲ. ಇಂಥ ಬಡತಾನಿದ್ರು. ರಾತ್ರಿ ಊಟ ಐತಂದ್ರ ಮುಡ್ದಂಗ ತಗೋವನೆ. ಹೌದು ಹೆಂಡತಿಗೆ ಮಗನಿಗೆ ಮುಂದೆ ಕುಂಡ್ರಿಸಿ ಇಟ್ಟಲ 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 ಸತ್ಸಂಗ ನಡೀತಿತ್ತು. ಹೌದು ಹೆಂಗ ನಡೀತಿತ್ರಿಪ್ಪ ಸತ್ಸಂಗ? ಸಣ್ಣ ಹುಲ್ಲ ಗುಡಿಸಲದೊಳಗ ಹೌದು ನಡುವು ಕಂದೀಲ್ ಹಚ್ಚವ್ರಿ. ಹೌದು ಭಜನಾ ರಾತ್ರಿ 12 ಗಂಟೆ ತನ ನಡೀತಿತ್ತು. ಹೌದು ಪಂಢರಪುರದ ಪಾಂಡುರಂಗನ ದಿಂಡಿ ಆಷಾಢಿ ವಾರಿಗೆ ನಡ್ಕೋತ ಅದೇ ಕಾಶಿ ಪಟ್ಟಣದಿಂದ 5 ಹೊಂಟ. ಹೌದು ಎಷ್ಟೋ ಮಂದಿ ದಿಂಡ್ಯಾಗದಾರ. ಇಟ್ಟಲ 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 ರಾತ್ರಿ 12 ಗಂಟೆ ಟೈಮ್ ಆಗ್ಯದ. ಹೌದು 12 ಗಂಟೆ ರಾತ್ರಿ ಟೈಮ್ ಆಗ್ಯದ. ಹೊಸ ಭಾಳ ಆಗ್ಯದ ಎಲ್ಲ ದಿಂಡ್ಯಾಗಿದ್ದಂತ ಸಂತ್ರಿಗೆ. ಹೌದು ಅವರು ಒಬ್ಬನಿಗೆ ಕರೆಸಿ ಕೇಳ್ತರು, ಏನಪ್ಪ ಇಲ್ಲಿ ಎಲ್ಲರೇ ಒಂದು ಮಠ ಗಿಟ್ಟ ಆದೇನು? ಹೌದು ನಮ್ಮ ಹೊಟ್ಟಿ ವ್ಯವಸ್ಥೆ ಯಾರೇ ಮಾಡವ್ರು ಅದಾರೇನು? ಹೊಸ ಭಾಳ ಆಗ್ಯದ. ಹೌದು ಏನತ್ತಾರಿಪ್ಪ ಅವರು? ನೀವು ಎಲ್ಲಿಗೆ ಹೊಂಟ್ರಿ ಅಂತೇಳಿ ಕೇಳಿದಾಗ ನಾವು ಪಂಢರಪುರಕ್ಕೆ ದಿಂಡಿ ತಗೊಂಡು ಹೊಂಟಿದೇವ್ ಅಂತ ಹೇಳಿದ್ರು. ಹೌದು ಆ ಮನುಷ್ಯ ಏನ್ ಹೇಳ್ತಾನ್ರಿಪ್ಪ? ಆಗ ಪಂಢರಪುರಕ್ಕೆ ಹೊಂಟಿರಿ ಅಂದ್ರೆ ಪಂಢರಪುರದ ಪಾಂಡುರಂಗನ ಹಗಲಿರುಳು ಭಕ್ತಿ ಮಾಡ್ತಾನ ಸಂತ ಕಬೀರದಾಸ್ ಅಂತೇಳಿ. ಹೌದು ಅವನು ಗುಡಿಸಲಕ್ಕೆ ಹೋದ್ರೆ ಅಂದ್ರೆ ನಿಮ್ಗೆ ಏನ್ರ ಹೊಟ್ಟೆ ತುಂಬ ಸಿಗುತ್ತ. ಹೌದು ಎಲ್ಲಿದ ತೋರ್ಸಂದಾಗ ಅವ ಕೈ ಮಾಡಿ ತೋರಿಸ್ದ ಅಲ್ಲಿ ಅದ ನೋಡು ಸಣ್ಣ ಕಂದಿಲ್ ಬೆಳಕದನು ಅದೇ ಕಬೀರನ ಗುಡಿಸಲ್ಲ. ಹೌದು ಇವರೆಲ್ಲ ಇಟ್ಟಲ 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 ಅನ್ಕೊತ್ತು ಮಧ್ಯರಾತ್ರಿ ಸಂತ ಕಬೀರದಾಸನ ಗುಡಿಸಲು ಮುಂದೆ ಬಂದರು. ಹೌದು ಸಂತ ಕಬೀರದಾಸನ ಗುಡಿಸಲು ಮುಂದೆ ಬಂದ್ರು. ಸಂತ ಕಬೀರದಾಸ ಹೊರಗೆ ಬಂದು ನೋಡ್ತಾನ. ಆನಂದ ಪರಮಾನಂದ ಆಗಲಾಗತ್ತೆ. ಯಾಕ? ಸಾಕ್ಷಾತ್ ಪಂಢರಪುರದ ಪಾಂಡುರಂಗನ ದಿಂಡಿ ನನ್ನ ಮನೆಗೆ ಬತ್ತಲ್ಲ. ಹೌದು ಆನಂದವೇ ಆನಂದ. ಬರ್ರಿಯಪ್ಪ ಅಂದ. ಹೌದು ಕೈಕಾಲ ತಕ್ಕೊಳಕ್ಕೆ ನೀರು ಕೊಟ್ಟ. ನೀರು ಎಲ್ಲ ಕೈಕಾಲ ತಕ್ಕೊಂಡ್ರು. ಎಲ್ಲ ಸಂತರು ದಿಂಡಿ ತಗೊಂಡು ಹೋಗಂತ ಎಲ್ಲ ಸಂತರು ಮನ್ಯಾಗ ಬಂದು ಕೂತ್ರು. ಕೇಳ್ತಾರ ಕಬೀರದಾಸ ಯಾರಿಗೆ? ಲೋಹಿತ ಗಂಡ ಹೆಂಡತಿ. ಹೌದು ಏನು ಕೇಳ್ತಾರಿಪ್ಪ? ಕಬೀರದಾಸ, ಹೌದು ಪಂಢರಪುರಕ್ಕೆ ದಿಂಡಿ ತಗೊಂಡು ಹೊಂಟಿದೇವ್, ಕಾಶಿ ಪಟ್ಟಣಕ್ಕೆ ಬರೋದಾಗ ಹೊಸ ಭಾಳ ಆಗ್ಯಾವ. ಹೌದು ಏನಾರ ಮಾಡಿ ನಮಗೆ ಹೊಟ್ಟಿ ತುಂಬಿಸಂದ್ರು ಅವ್ರು. ಹೌದು ಹೊಟ್ಟಿ ತುಂಬ ಅನ್ನ ಹಾಕು. ಹೌದು ಇವ್ರೇ ಮನ್ಯಾಗ ನೋಡಿದ್ರ ಬುಟ್ಟಿ ಒಳಗೆ ಒಂದು ತುಕುಡಿ ಅನ್ನ ಇಲ್ಲ. ಹೌದು ಹ್ಯಾಂಗ ಮಾಡೋದು?
ಹೆಣ್ತಿಗೆ ಹೇಳ್ತಾನ ಗಂಡಿದ್ದವ, ಏನ್ ಹೇಳ್ದ? ಏ ಲೋಹಿತ, ಲೋಹಿತ ಸಂತರ ಸಂಗಟ ನೀ ಮಾತಾಡ್ಕೋ ತಕೊಂಡ್ರು, ಹೌದು ಅಟ್ಟತನ ನಿಕ್ಕೊಂಡ್ರು, ಮಗನಿಗೆ ತಗೊಂಡು ಶೇಡ್ಜಿ ದುಕಾನಕ್ಕೆ ತುಡುಗ ಮಾಡಿ ತರ್ತ ಅಂದವ. ಹೌದು ಹೌದು. ಪರೋಪಕಾರ ಮಾಡೋಕ್ಕ ತುಡುಗ ಮಾಡಿ ತಂದ್ರ ಅದು ಪಾಪಿಲ್ಲ. ಪರೋಪಕಾರ ಸಲುವಾಗಿ ತುಡುಗು ಮಾಡಿದ್ರ ಪಾಪಿಲ್ಲ. ಶೇಡ್ಜಿ ದುಕಾನಕ್ಕೆ ಮಗನಿಗೆ ತಗೊಂಡು ಹೋಗತ್ತೇಳಿ ತನ್ನ ಮಗ ಕಮಲದಾಸಗೆ ತಗೊಂಡು ಆ ಶೇಡ್ಜಿಯ ದುಕಾನ ಒಡೆದ. ಹೌದು ಹೌದು. ದುಕಾನ ಒಡೆದು ಶೇಡ್ಜಿ ದುಕಾನದಾಗ ಆ ಸಂತ್ರಿಗೆ ಎಷ್ಟು ಹತ್ತದಟ್ಟು ಬ್ಯಾಳಿ ಬೆಲ್ಲ ಹಿಟ್ಟ ಎಣ್ಣೆ ಉಪ್ಪ ಎಲ್ಲ ತಗೊಂಡ. ಹೌದು ಹೌದು. ತಗೊಂಡು ಹೊರಗೆ ಬರೋದಾಗ ಮಗನಿಗೆ ಹೇಳ್ತಾನೆ ಏನಂತೇಳಿ. ಏನ್ ಹೇಳ್ದ? ನಾವರೆ ಮನೆ ಏನೋ ದುಕಾನ ಹೊಡೆದಿದ್ದೇವು. ಹೌದು. ನಾವು ಹೋದ ಬಳಕ ಮತ್ತೊಬ್ಬ ಯಾವಾರಿ ಹೋಗಿ ಇಡೀ ದುಕಾನೆ ಖುಲ್ಲಾ ಮಾಡದಂದ್ರೆ ಹೆಂಗ? ಹೌದು ಹೌದು. ಆ ಶೇಡ್ಜಿ ಮನ್ಕೊಂಡು ನನ್ನ ಒಳಗೆ ಮಂಚದ ಮ್ಯಾಗ ಹೌದು ಅವನಿಗೆ ಎತ್ತರ ಮಾಡಿ ಬಾ ಅಂತೇಳಿ ಇವ ದುಕಾನದಿಂದ ಹೊರಗೆ ಬಂದ. ಕಮಲದಾಸ್ ಹೋಗಿ, ಓ ಶೇಡ್ಜಿ ನಿನ್ನ ದುಕಾನ ಜಾಕಿ ಅಂದು ಓಡ್ತಿದ್ದ. ಶೇಡ್ಜಿ ಅವಸಲಿ ಬಂದು ಮಗನ ಕಾಲು ಹಿಡ್ದ. ಹೌದು ಹೌದು. ಕಬೀರದಾಸ್ ಹೊರಗೆ ಜಗತ್ತಾನ, ಶೇಡ್ಜಿ ಮಗನಿಗೆ ಒಳಗೆ ಜಗತ್ತಾನ. ಹೌದು ಹೌದು. ಇನ್ ಹ್ಯಾಂಗ ಮಾಡೋದು? ಹೌದಾ ನಡೀತು ಗುದುಮರಿಗೆ. ಮಗ ಅಪ್ಪಗೆ ಹೇಳ್ತಾನೆಪ್ಪ ಅನ್ನವ, ಹೌದು ತುಡುಗ ನಮ್ಮ್ಯಾಗ ಬರ್ತದ ಚಿಂತೆ ಮಾಡಿಬೇಡ ಅಂದ. ಹೌದು ಹೌದು. ಏನತ್ತಾನ? ನನ್ನ ಚೆಂಡ ತಗೊಂಡು ಹೋಗಂದವ. ನೋಡ್ರಿ ಎಂತ ನಿಸ್ವಾರ್ಥ ಭಾವ. ನನ್ನ ಶರೀರದ ಖಬರಿ ಇಲ್ಲ, ಜೀವದ ಖಬರಿ ಇಲ್ಲ. ಚೆಂಡ ಕಡ್ಕೊಂಡು ಒಯ್ ಅಂದಾಗ ಹ್ಯಾಂಗ ಅಂದ, ಯಾನ್ ಚಿಂತೆ ಮಾಡಬೇಡ ಒಯ್ ನೀ ಒಟ್ಟು ಸಂತರಿಗೆಲ್ಲ ಉಣಸು. ಹೌದು. ಅವಾಗ ಕಬೀರದಾಸ ಮುಂದೆ ಹಿಂದೆ ವಿಚಾರ ಮಾಡಲಿಲ್ಲ. ಮಗನ ಚೆಂಡ ಕಡ್ಕೊಂಡ. ಚೆಂಡ ಕಡ್ಕೊಂಡು ತನ್ನ ಗುಡಿಸಲಿಗೆ ಬಂದು ಹೆಂಡತಿಗೆ ಹೇಳ್ತಾನ, ಏಯ್ ಲೋಹಿತ, ಲೋಹಿತ ಶೇಡ್ಜಿ ದುಕಾನ ಒಡೆದು ಶೇಡ್ಜಿ ದುಕಾನ ಒಂದು ಬ್ಯಾಳಿ ಬೆಲ್ಲ ತರೋದಾಗ ಭಾಂಜಗಾಡಾಗ್ಯದ. ಹೌದು ಏನೋ ಭಾಂಜಗಾಡಾಗ್ಯದ. ಹೌದು. ಶೇಡ್ಜಿ ಕೈಯಾಗ ಸಿಕ್ಕಿದೇವ್, ಮಗನ ಗುರುತು ಸಿಗುತ್ತದ ಬಾ ಅಂತೇಳಿ ಮಗನ ಚೆಂಡ ಕಡ್ಕೊಂಡು ಬಂದಿದ. ಚೆಂಡ ನೆಲವಿಗಿಡು, ಸಂತರು ನಾಳೆ ಹೋಗುತ್ತನ ಕಣ್ಣೀರು ತೆಗದೆ ಅಂದ್ರೆ ನಿನಗೆ ಪಾಂಡುರಂಗ ನಾಡಿ ಅದ. ಹೌದು 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 ಹೌದು. ನಕ್ಕೊತ್ತು ಊಟ ಮಾಡಿಸೋರಿ. ಹೌದು. ಪಾಂಡುರಂಗನ ಗಂಡ ಆಣಿ ಹಾಕ್ಯಾನ ಹ್ಯಾಂಗ್ ಮಾಡೋದಂತೇಳಿ ಒಂದು ಭಗೋಣಿ ಒಳಗೆ ಚೆಂಡ ಇಟ್ಟು ಮ್ಯಾಗ ಅರಿವಿ ಮುಸ್ತಾಳ, ನೆಲವಿಗಿಡ್ತಾಳ ಚೆಂಡ ಇದ್ದದ್ದು. ಹೌದು ಹೌದು. ಮನದೊಳಗೆ ದುಃಖ ಅದ. ದುಃಖದ ಕರೆ ಪಾಂಡುರಂಗನ ಆಣಿ ಹಾಕ್ಯಾನ. ಹೌದು ಹೌದು. ದುಃಖ ಮಾಡತಾಳ ಕರಿ ಹ್ಯಾಂಗ ಮಾಡೋದು? ಕಣ್ಣೀರು ತೆಗಿಬೇಡಂದ. ಹೌದು. ಎಲ್ಲ ಮಹಾತ್ಮರಿಗೆ ಸಂತರಿಗೆಲ್ಲ ಊಟ ಬಿಸಿ ಅಡಿಗೆ ಊಟ ಬಡಿಸ್ತಾಳ. ಹೌದು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಅದೇ ಗುಡಿಸಲು ಮುಂದೆ ಮನಗಿ ಬಿಟ್ರು. ಹೌದು. ಮುಂಜಾನೆ ಎದ್ದು ಎಲ್ಲರೂ ಬೈ ತಕೊಂಡು ಮುಖ ತಕೊಂಡು ಚಾ ಕುಡಿದು ಹೋಗುತ್ತಿದ್ರು. ಅವ್ರ ಜೊತೆ ಊರು ದಾಟಿಸಿ ಬರ್ಬೇಕಂತೇಳಿ ಲೋಹಿತ ಕಬೀರದಾಸ ಗಂಡ ಹೆಂಡತಿ ಇಟ್ಟಲ ಇಟ್ಟಲ ಅನ್ಕೋತ ಹೊಂಟ್ರು. ಹೌದು ಹೌದು. ಅವ ಶೆಡ್ಜಿ ಏನ್ ಮಾಡ್ಯಾನ? ಏನ್ ಮಾಡ್ಯಾನ? ಮಧ್ಯರಾತ್ರಿ ಒಳಗೆ ಚಂಡ ಇಲ್ಲದ ದಂಡ ಇದು ಯಾವಂದದ ಯಾರಿಗೂನ ಇದು ನನ್ನ ಮ್ಯಾಗ ಬರ್ತದ. ಹೌದು. ಏನು ಮರ್ಡರ್ ನೀನೇ ಮಾಡಿದೈತೆ ನನ್ನ ಮ್ಯಾಗ ಬರ್ತದ. ಹೌದು. ಇನ್ನು ಇದು ಚಂಡ ಇಲ್ದ ದಂಡ ಇಲ್ಲಿ ಇಡಬೇಡ್ದ ಅಂತೇಳಿ ರಾತ್ರಿನೇ ಅಗಸ್ಯಾಗ ಒಕಾಟಿ ಬಂದಿದ್ದ. ಹೌದು ಹೌದು. ಇವ್ರು ಅಗಸಿ ದಾಟಿ ಹೋಗುತ್ತಿದ್ರು. ಇಟ್ಟಲ 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 ಅನ್ಕೋತು ಚಂಡಿಲ್ಲದ ದಂಡ ಎದ್ದು ಟಾಳಿ ಹೊಡಿತಿತ್ತ ಬಂಧುಗಳೇ. ಚಂಡಿಲ್ಲದ ದಂಡ ಟಾಳಿ ಹೊಡಿತಿತ್ತ ಬಂಧುಗಳೇ. ಹೌದು 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 ಹೌದು. ಚಂಡಿಲ್ಲದ ದಂಡ ಟಾಳಿ ಹೊಡೆದು ನೋಡಿ ಕಬೀರದಾಸನ ಹೆಂಡತಿ ಕಣ್ಣಾಗ ನೀರು ತಾಳಿಲ್ಲ, ಗಳಗಳ ಅಳ್ಳಗತ್ತಳು. ಹೌದು ಹೌದು. ಕತ್ತ ಮಗು. ಸಂತರು ನೋಡಿದ್ರು ಹೊಳ್ಳಿ ತಂಗಿ ಅಂದ್ರ ಅವರು, ರಾತ್ರಿ ನಿನ್ನ ಮನೆಗೆ ಬಂದಿದ್ದೇವು, ಎಲ್ಲರಿಗೆ ನಗನಗತ್ತ ಊಟ ಬಡಿಸಿದಿ. ಹೌದು. ಮುಂಜಾನೆ ಚಾ ಕುಡಿಸಿದಿ. ಹೌದು. ನಕ್ಕೋತ ನಮ್ಗೆ ಅಗಸಿ ದಾಟಿಸಿ ಬಿಡ್ಲಕ್ಕ ಬರುವಾಗ ನಿನ್ನ ಕಣ್ಣನ ನೀರು ಯಾಕ ಬರ್ಲಗತ್ತವ? ಇದ್ರ ಕಾರಣ ಏನ ಹೇಳ ತಂಗಿ. ಹೌದು ಹೌದು. ಕೇಳ್ತಾರ ಸಂತರು. ಅವಾಗ ಲೋಹಿತ ಹೇಳ್ತಾಳೆ, ಯಪ್ಪ ಆ ಚಂಡಿಲ್ಲದ ದಂಡ ಏನದ ನೋಡ್ರಿ, ಅದು ನನ್ನ ಮಗಂದದ ಅಂದಳಕ್ಕಿ. ಹೌದು ಹೌದು ಹೌದು. ದುಃಖ ಹೆಚ್ಚೈತಳ ತಿಳು. ಹೌದಾ? ಅದು ನನ್ನ ಮಗಂದದಪ್ಪ. ಪರೋಪಕಾರಕ್ಕಾಗಿ ರಾತ್ರಿ ಕಾಲಕ್ಕೆ ನಿಮಗೆ ಹೊಟ್ಟೆ ತುಂಬ ಊಟ ಮಾಡಿಸೋದಕ್ಕಾಗಿ ಶೇಡ್ಜೆ ಮನೆ ತುಡುಗಿಗೆ ಹೋಗ್ಯಾರ. ನಾವು ಕಡು ಬಡವರಿದ್ದೆವು. ಹೌದು ಹೌದು. ಶೇಡ್ಜಿ ಮನೆಗೆ ತುಡುಗ ಮಾಡಿ ಬರೋದಾಗ ಶೇಡ್ಜಿ ಕೈಯಾಗ ನನ್ನ ಮಗ ಸಿಕ್ಕ, ನನ್ನ ಮಗನ ಗುರುತು ಸಿಗಬಾರದು ಅಂತೇಳಿ ನನ್ನ ಗಂಡ ನನ್ನ ಮಗನ ಚೆಂಡ ಕಡ್ಕೊಂಡು ಬಂದಾನ. ಹೌದು ಹೌದು. ನನ್ನ ಮಗನ ಚೆಂಡ ಇತ್ತಂದ್ರೆ ಅದನ್ನು ಬಾಯದಿಂದ ಇಟ್ಟಲ ಇಟ್ಟಲ ಅಂತಿತ್ತು. ಮಗನ ಚೆಂಡ ಇಲ್ಲ ಅಂತೇಳಿ ದುಃಖ ಆಗ್ಯದಪ್ಪ. ಇದಕ್ಕೆ ಬಿಟ್ಟು ಮತ್ತೊಂದು ಸ್ವಾರ್ಥ ಇಲ್ಲ ಯಪ್ಪ. ಹೌದು ಹೌದು. ಅವಾಗ ಸಂತರು ಹೇಳ್ತಾರ, ಏನ್ ಹೇಳಿದ್ರು ಸಂತರು? ತಂಗಿ ಅಳಬೇಡ, ಅಳಿಬೇಡ, ದುಃಖ ಮಾಡಬೇಡ. ಮಹಾತ್ಮರ ನಿನ್ನ ಮನೆಗೆ ಬಂದು ರಾತ್ರಿ ಊಟ ಮಾಡಿ ಹೋಗ್ಯಾರಂದ್ರೆ ಊಟಿನ ಋಣ ಮುಟ್ಟಿಸಲಾರದೆ ಹೋಗಂಗಿಲ್ಲ ತಂಗಿ. ಚಿಂತೆ ಮಾಡಬೇಡ, ಪಾಂಡುರಂಗ ನಮ್ಮ ಹಿಂದದಾನ. ಹೌದಾ? ಎಲ್ಲದ ಚೆಂಡತಿ ಕೇಳಿದಾಗ ಮನ್ಯಾಗ ಅದಪ್ಪ ಅಂದಳಕ್ಕಿ. ಹೌದು. ತಗೊಂಡು ಬಾ. ಓಡ್ಕೋತ ಹೋಗಿ ಭಗವಣಿ ಒಳಗಿಟ್ಟಂತ ಮಗನ ಚೆಂಡ ಒಯ್ದು ಸಂತರ ಕೈಯಾಗ ಕೊಟ್ಟಾಗ ಸಂತರು ಆ ದಂಡಿನ ಮ್ಯಾಗ ಚೆಂಡಿಟ್ಟು ಜೈ ಪಾಂಡುರಂಗ ಅಂದ ಬಳಕ ಆ ಸತ್ತಂತ ಚೆಂಡಿಲ್ಲದ ದಂಡ ಮತ್ತ ಪುನರ್ಜೀವನ ಆಗಿ ಇಟ್ಟಲ 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 ತಿತ್ತ ತೆಟ್ಟ ತಾಕತ್ತಿದ್ದಿರ್ಬೇಕು. ಹೌದು ಹೌದು ಹೌದು.
ಸತ್ಯ ಸಂಘದಾಗಿದ್ದಂಥ ತಾಕತ್ತದ. ಹೌದು ಹೌದು. ಅದಕ್ಕೆ ಬಂಧುಗಳೇ, ಪ್ರತಿನಿತ್ಯ ತಿಂಗಳಿಗೆ ಒಮ್ಮೆ ಬಿಡ್ರಿ, ವರ್ಷದಾಗ ಶ್ರಾವಣ ತಿಂಗಳಿಗೆ ಯಾಕಿರಲಿ, ಇಡೀ ಶ್ರಾವಣ ತಿಂಗಳ ನಿಮ್ಮ ಊರ ಒಳಗೆ ಸತ್ಯ ಸಂಘ ನಡೀತಂದ್ರೆ ನಿಮ್ಮಂಥ ಪುಣ್ಯವಂತರು ಜಗತ್ತದಾಗ ಯಾರು ಇಲ್ಲ ಬಂಧುಗಳೇ. ನಿಮ್ಮ ಮನೆ ಮಗ ಅಂತೇಳಿ ನಿಮಗೆಲ್ಲ ಕಳಕಳಿದಿಂದ ವಿನಂತಿ ಮಾಡೋದದ. ಹೌದು ಹೌದು ಹೌದು. ಅದಕ್ಕೆ ಭಾಳ ಮಾತಾಡೋದ ಬೇಡ. ಕೊನೆ ಒಂದು ಸಣದು 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ಮಹಾಮಂಗಲೆ ಮಾಡೋದಾದ ಟೈಮ್ನು ಭಾಳ ಆದಂಗೆ ಆಗ್ಯದ. ಅದಕ್ಕೆ ದೈವದವರು ಈ 4 ನುಡಿ ಚಾಲು ಕೇಳಬೇಕೈತಿ ತಮ್ಮಲ್ಲಿ ಕಳ್ಕಳಿವೆ ನಾನು.